ನಮಸ್ಕಾರ ಸ್ನೇಹಿತರೆ, P3G ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಫುಡ್ ಡೆಲಿವರಿ ಆ್ಯಪ್ ಆದ ಝೊಮ್ಯಾಟೊ ಅನ್ನು ಹೇಗೆ ಇನ್ಸ್ಟಾಲ್ ಮಾಡೋದು, ಅದನ್ನು ಹೇಗೆ ಯೂಸ್ ಮಾಡೋದು, ಅದರಿಂದ ಹೇಗೆ ಫುಡ್ ಡೆಲಿವರಿ ಆಪ್ಷನ್ಸನ್ನು ಕೊಟ್ಟು ಮನೆಗೇನೆ ಫುಡ್ ಮಾಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಆಪ್ಷನಲ್ಲಿ ಝೊಮ್ಯಾಟೊ ಅಂತ ಕೊಡಿ. ಝೊಮ್ಯಾಟೊ ಅಂತ ಕೊಟ್ಟು ಆಮೇಲೆ ಅಲ್ಲಿ ಇನ್ಸ್ಟಾಲ್ ಅಂತ ಆಪ್ಷನ್ ಕೊಟ್ಟಾಗ ನಿಮಗೆ ಸೆಕ್ಯೂರಿಟಿ ಸ್ಕ್ಯಾನ್ ಆಗಿ ನಿಮ್ಮ ಒಂದು ಝೊಮ್ಯಾಟೊ ಆ್ಯಪ್ ಬಂದ್ಬಿಟ್ಟು ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಝೊಮ್ಯಾಟೊ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಕೇಳಿದ ಮೇಲೆ ಅಲೌ ಝೊಮ್ಯಾಟೋಸ್ ಆ್ಯಕ್ಸಸ್ ಟು ಯುವರ್ ಲೊಕೇಶನ್ ಅಂತ ಕೇಳುತ್ತೆ. ಸೊ ಅಲ್ಲಿ ಅಲೋ ಅಂತ ಕೊಟ್ಟಾದಮೇಲೆ ನಿಮ್ಮ ಒಂದು ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಈ ಒ ಟಿ ಪಿ ಬಂದುಬಿಟ್ಟು ನೀವು ಎಂಟ್ರ್ ಮಾಡಬೇಕಾಗತ್ತೆ. ನೀವು ಮ್ಯಾನ್ಯುಲಾಗಿ ಎಂಟ್ರ್ ಮಾಡಬೇಕಾಗಿಲ್ಲ, ಯಾಕಂದರೆ ನಿಮ್ಮ ಫೋನ್ ನಂಬರ್ ಬಂದುಬಿಟ್ಟು ಇದೇ ಫೋನಲ್ಲಿದ್ದರೆ ಒ ಟಿ ಪಿ ಬಂದಿದ ತಕ್ಷಣ ಅವೇ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಆ ಒ ಟಿ ಪಿಯನ್ನು ಝೊಮ್ಯಾಟೊ ಆ್ಯಪ್ ತೊಗೊಂಡು ನಿಮಗೆ ಒಳಗೆ ಅಲೋ ಮಾಡುತ್ತೆ. ಅಲೋ ಮಾಡಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಲಿಕ್ಕೆ ಹೇಳುತ್ತೆ. ಅಲ್ಲಿ ಹೆಸರು ಎಂಟ್ರ್ ಮಾಡಿ ನೀವು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಾದಮೇಲೆ ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಆಪ್ಷನ್ ನೀವು ಮಾಡಬೇಕಾಗಿರೋದು ನಿಮ್ಮ ಒಂದು ಅಡ್ರೆಸ್ಸನ್ನು ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ನೀವು ಅಡ್ರೆಸ್ಸನ್ನು ಆ್ಯಡ್ ಮಾಡಿ. ಏನಕ್ಕೆ ಅಡ್ರೆಸ್ ಆ್ಯಡ್ ಮಾಡೋದು ಅಂದರೆ, ಫುಡ್ ಡೆಲಿವರಿ ಮಾಡಬೇಕಲ್ಲ, ನಿಮ್ಮ ಮನೆಗೇ ಅವರು ಬಂದು ಡೆಲಿವರಿ ಮಾಡ್ತಾರಲ್ಲ, ಅದಕ್ಕೋಸ್ಕರ ನೀವು ಕರೆಕ್ಟಾದ ಅಡ್ರೆಸ್ಸನ್ನು ಕೊಟ್ಟಾಗ ಏನಾಗುತ್ತೆ, ಅದು ನಿಮ್ಮ ಹೋಮ್ ಲೊಕೇಶನ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಇರುವಂತಹ ಹೋಟೆಲ್ಗಳಾಗಲಿ ಅಥವಾ ಬೇಕ್ರಿಗಳಾಗಲಿ ನಿಮಗೆ ತೋರಿಸುವಂಥದ್ದು. ಅಲ್ಲಿ ನೀವು ಯಾವುದೇ ಫುಡ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡಿ ಅದನ್ನು ಡೆಲಿವರಿ ಮಾಡ್ಕೋಬಹುದು. ಅದಕ್ಕೋಸ್ಕರ ಈ ಅಡ್ರೆಸ್ ಅನ್ನೋದು ತುಂಬ ತುಂಬ ಮುಖ್ಯ. ಸೊ ನಿಮ್ಮ ಲೊಕೇಶನನ್ನು ಕರೆಕ್ಟಾಗಿ ಎಂಟ್ರ್ ಮಾಡಿ ಸೇವ್ ಅಡ್ರೆಸ್ ಅಂತ ಕೊಟ್ಟಾದ್ಮೇಲೆ ನೋಡಿ, ಇಲ್ಲಿ ಟಾಪ್ ಲೆಫ್ಟ್ ಕಾರ್ನರಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ಈಗ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಎಷ್ಟೊಂದು ಹೋಟೆಲ್ಗಳಾಗಲಿ ಅಥವಾ ಟಿಫನ್ ಐಟಮ್ಸ್ ಆಗಲಿ ಎಲ್ಲ ಡಿಸ್ಪ್ಲೇ ಆಗ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ನಿಮಗೆ ಬೇಕಾಗಿರೋ ಫುಡ್ಡನ್ನು ನೀವು ಡೆಲಿವರಿ ಮಾಡಿಸ್ಕೋಬೋದು. ಸೊ ಯಾವ ರೀತಿ ಫುಡ್ಡನ್ನು ಸೆಲೆಕ್ಟ್ ಮಾಡೋದು, ಯಾವ ಹೋಟೆಲನ್ನು ಸೆಲೆಕ್ಟ್ ಮಾಡೋದು, ಹೇಗೆ ನೀವು ಬಂದುಬಿಟ್ಟು ಡೆಲಿವರಿ ಮೆಥಡನ್ನು ಚೂಸ್ ಮಾಡೋದು ಮತ್ತು ಪೇಮೆಂಟ್ ಮೆಥಡ್ ಹೇಗೆ ಚೂಸ್ ಮಾಡೋದು, ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ನಾನು ಮೆಕ್ಡೊನಾಲ್ಡ್ಸ್ ಚೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮೆಕ್ಡೊನಾಲ್ಡ್ಸ್ ಚೂಸ್ ಮಾಡಿ ನಾನು ವೆಜಿಟೇರಿಯನ್ ಫುಡ್ ಇದು ಮಾಡ್ತೀನಿ. ನಿಮಗೆ ವೆಜ್ ಬೇಕಾದರೂ ವೆಜ್ಜು ಅಥವಾ ನಾನ್ ವೆಜ್ ಬೇಕಾದರೂ ನಾನ್ ವೆಜ್, ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ಒಂದು ಐಟಮ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ನೋಡಿ, ಅದು ಬಂದುಬಿಟ್ಟು ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ಏನು ಸೆಲೆಕ್ಟ್ ಮಾಡಿದ್ದೀರೋ ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ. ಅದಾದಮೇಲೆ ಕೆಳಗೆ ಬಂದುಬಿಟ್ಟು ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ನೀವೇನು ಮಾಡ್ಬೋದು, ಈ ಆ್ಯಡ್ ಪೇಮೆಂಟ್ ಮೆಥಡನ್ನು ಕ್ಲಿಕ್ ಮಾಡಿ. ಒಂದು ಸಲ ನಿಮ್ಮ ಆರ್ಡರ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕೆಳಗಿರುವ ಆ್ಯಡ್ ಪೇಮೆಂಟ್ ಮೆಥಡನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ, ನಿಮಗೆ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ನೀವು ಬಂದುಬಿಟ್ಟು ಗೂಗಲ್ ಪೇಯಿಂದ ಪೇ ಮಾಡ್ಬೋದು ಅಥವಾ ಕಾರ್ಡ್ಸ್ ಯೂಸ್ ಮಾಡ್ಬೋದು. ಕಾರ್ಡ್ಸ್ ಅಂದರೆ ನಿಮ್ಮ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್, ಅಥವಾ ಯು ಪಿ ಐ ಯೂಸ್ ಮಾಡ್ಬೋದು, ಅಥವಾ ವ್ಯಾಲೆಟ್ಸ್ ಯೂಸ್ ಮಾಡ್ಬೋದು. ಪೇ ಟಿ ಎಮ್ ಮತ್ತು ಮೊಬಿಕ್ವಿಕ್ ಈ ಥರ ವ್ಯಾಲೆಟ್ಸ್ ಯೂಸ್ ಮಾಡ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಅಂದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕಿಂದ ಆನ್ಲೈನಲ್ಲಿ ನೀವು ಪೇ ಮಾಡ್ಬೋದು, ಅಥವಾ ಪೇ ಲೇಟರ್ ಆಪ್ಷನ್ಸ್ ಇದೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಇದೆಲ್ಲ ಬೇಡಪ್ಪ, ನಾನು ಕ್ಯಾಶ್ ಕೊಡ್ತೀನಿ ಅಂದರೆ ಲಾಸ್ಟಲ್ಲಿ ಇರುವಂತಹ ಪೇ ಆನ್ ಡೆಲಿವರಿ ಆರ್ ಕ್ಯಾಶ್ ಆನ್ ಡೆಲಿವರಿ ಅಂತ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ, ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ. ಈ ಪೇಜಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಕೆಳಗಡೆ ಡೆಲಿವರಿ ಅಟ್ ಹೋಮ್ ಅಂತ ಇದೆ. ಅಟ್ ಹೋಮ್ ಅಂದರೆ ನಿಮ್ಮ ಒಂದು ಅಡ್ರೆಸ್, ನೀವು ಅಡ್ರೆಸ್ ಕೊಟ್ಟಿರ್ತೀರಲ್ಲ ನಿಮ್ಮ ಮನೆ ಅಡ್ರೆಸ್ಸು, ಆ ಅಡ್ರೆಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತು ನಿಮ್ಮ ಒಂದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನು ಪೇಮೆಂಟ್ ಮೆಥಡಲ್ಲಿ ತೋರಿಸ್ತಾ ಇದೆ ನೋಡಿ ಲೆಫ್ಟಲ್ಲಿ ಕೆಳಗೆ. ಮತ್ತು ಈ ರೆಡ್ ಕಲರ್ ಬಟನ್ ಇದೆ ನೋಡಿ, ಇಲ್ಲಿ ಬಂದುಬಿಟ್ಟು ಆರ್ಡ್ರನ್ನ ಪ್ಲೇಸ್ ಮಾಡಬೇಕಾಗುತ್ತೆ ಅಷ್ಟೇ. ಇದು ಲಾಸ್ಟ್ ಸ್ಟೆಪ್. ಈ ಆರ್ಡ್ರನ್ನ ಇದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ನಿಮ್ಮ ಆರ್ಡರ್ ಡೀಟೇಲ್ಸ್ ಇರುತ್ತೆ. ಅಂದರೆ ಯಾವ ಹೋಟೆಲಿಂದ ಯಾವ ಫುಡ್ ಆರ್ಡರ್ ಮಾಡಿದ್ದೀರೋ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಇದಾದಮೇಲೆ ಡೆಲಿವರಿ ಡೀಟೇಲ್ಸ್ ಕೂಡ ಝೊಮ್ಯಾಟೊ ಆ್ಯಪ್ ಅವರು ಮೆಸೇಜ್ ಮೂಲಕ ನಿಮಗೆ ತಲುಪಿಸ್ತಾರೆ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ.
ಈ ಝೊಮ್ಯಾಟೊ ಆ್ಯಪನ್ನು ಯೂಸ್ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.